ಬಸ್ ಪ್ರಯಾಣಿಕರಿಗೆ ದರ ಏರಿಕೆ ಬರೆ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಸಮರ. ಮೆಜೆಸ್ಟಿಕ್ನಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ. ಕಾಂಗ್ರೆಸ್ನಲ್ಲಿ ಸತೀಶ್ ಡಿನ್ನರ್ ಪಾಲಿಟಿಕ್ಸ್. ಇತ್ತ ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದ ರಾಜಕೀಯ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸರಣಿ ಸಭೆ. ನಿಮ್ಹಾನ್ಸ್ ಸುವರ್ಣ ಮಹೋತ್ಸವಕ್ಕೆ ಕೌಂಟ್ ಡೌನ್. ರಾಷ್ಟ್ರಪತಿ ಮುರ್ಮು ಉದ್ಘಾಟನೆ. ಕನ್ವೆನ್ಷನ್ ಸೆಂಟರ್ನಲ್ಲಿ ಅದ್ದೂರಿ ಕಾರ್ಯಕ್ರಮ. ಸಿಎಂ ತವರು ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿ ಜೀವಂತ. ಯಜಮಾನರ ಮಾತು ಕೇಳದ್ದಕ್ಕೆ ಸುರೇಶ್ ಕುಟುಂಬಕ್ಕೆ ಬಹಿಷ್ಕಾರ. ಡಿಸಿಗೆ ದೂರು ಕೊಟ್ಟರೂ ಸಿಗದ ನ್ಯಾಯ. ದೆಹಲಿ ರಾಜಕೀಯಕ್ಕೆ ನಮೋ ಎಂಟ್ರಿ. ರಾಜಧಾನಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೋದಿ ಚಾಲನೆ. ವೀರ ಸಾವರ್ಕರ್ ಕಾಲೇಜ್ಗೆ ಪ್ರಧಾನಿ ಶಂಕುಸ್ಥಾಪನೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಬಸ್ ದರ ಏರಿಕೆ ಶಾಕ್ ಏನಿದೆ, ಇದು ಪ್ರಯಾಣಿಕರ ಜೇಬಿಗೆ ಬರೆ ಹಾಕಿದಂತಾಗಿದೆ. ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಕಹಳೆಯನ್ನ ಮೊಳಗಿಸಿದೆ. ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ. ಬಸ್ ಪ್ರಯಾಣ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಬೃಹತ್ ಹೋರಾಟ ಆರಂಭವಾಗಲಿದೆ. ಒಂದ್ ಕಡೆ ನೀರಿನ ದರ ಏರಿಕೆ ಮಾಡೋದಕ್ಕೆ ಹೊರಟಿದೆ, ಮತ್ತೊಂದು ಕಡೆ ಹಾಲಿನ ದರ ಏರಿಕೆ ಆಗಿದೆ. ಹಲವು ವಿಚಾರಗಳು ದುಬಾರಿ ಆಗ್ಬಿಟ್ಟಿದೆ. ಹಾಗಾಗಿ ದುಬಾರಿ ರಾಮಯ್ಯ ಸರ್ಕಾರ ಆಗಿದೆಯಾ ಇದು ಅನ್ನುವಂಥ ಪ್ರಶ್ನೆ ನಡುವೆನೆ 15% ಬಸ್ ದರ ಏರಿಕೆ ಮಾಡಲಾಗಿದೆ. ಅದನ್ನು ಕೂಡ ಬಿಜೆಪಿಯ ವಿರುದ್ಧವೇ ಹೊರಿಸಲಾಗಿದೆ. ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಬಿಜೆಪಿಯವರು ಹೋಗುವಾಗ 5,900 ಕೋಟಿಯಷ್ಟು ಸಾಲ ಇತ್ತು ಅಂತ. ಅಷ್ಟು ಸಾಲ ಇದ್ದರೂ ಕೂಡ, ಸಾರಿಗೆ ಇಲಾಖೆ ಅಷ್ಟೊಂದು ದುಸ್ಥಿತಿಯಲ್ಲಿ ಇದ್ದರೂ ಕೂಡ ಯಾಕೆ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಶಕ್ತಿ ಯೋಜನೆಗಳನ್ನ ಅನೌನ್ಸ್ ಮಾಡುವಾಗ ಅದಕ್ಕೆ ಬೇಕಾದಂಥ ಬಜೆಟ್ ಇಟ್ಕೊಂಡಿರ್ಲಿಲ್ವಾ ಹಾಗಾದ್ರೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಈಗ ಅಷ್ಟು ಹಣವನ್ನ ಮತ್ತೆ ಪ್ರಯಾಣಿಕರ ಜೇಬಿನಿಂದಾನೇ ಲೂಟಿ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಹೇಳುತ್ತೆ. ವೀಕ್ಷಕರೇ, ಜನ ಏನ್ ಹೇಳ್ತಾರೆ? ಈ ಬಸ್ ಟಿಕೆಟ್ ದರ ಏರಿಕೆಗೆ ಸಿಕ್ಕಾಪಟ್ಟೆ ಜನಾಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಜನ, ನೋಡೋಣ ಬನ್ನಿ. ಇದು ಬೇಕಾಗಿತ್ತ ಸರ್ಕಾರಕ್ಕೆ, ಬೇಕಾಗಿತ್ತ ಇದು? ಶಾಕ್. ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ